ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 8ನೇ ತರಗತಿ ಬಹುಮಾನ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಕಿರ್ತೀನಿ. ಮೊದಲಿಗೆ ಕೃತಿಕಾರರ ಪರಿಚಯ. ಕುವೆಂಪು 1904 ಡಿಸೆಂಬರ್ 29, 1994 ನವೆಂಬರ್ 11. ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ ಇವರು. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದವರು. ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕೊಳಲು ಇವರ ಮೊದಲ ಕವನ ಸಂಕಲನ. ಆನಂತರ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತ್ತಿಕೆ, ಅಗ್ನಿವಂಶ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ 2 ಬೃಹತ್ ಕಾದಂಬರಿಗಳು. ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡದ 2ನೇ ರಾಷ್ಟ್ರಕವಿಗಳು. ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈಗಳು. ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಪದಗಳ ಅರ್ಥ: ಕೋಕಿಲವಾಣಿ, ಕೋಗಿಲೆಯ ಧ್ವನಿ. ಜಗ, ಜಗತ್ತು. ಕಾನನ, ಕಾಡು. ಅರಣ್ಯ, ಕಂದರ, 2 ಬೆಟ್ಟಗಳ ನಡುವಿನ ಕಣಿವೆ. ಶ್ರೇಣಿ: ಸಾಲು, ಸರಣಿ, ಮರುದನಿ, ಮಾರ್ದನಿ, ಪ್ರತಿಧ್ವನಿ. ಮಹಾಂಬರ, ವಿಶಾಲವಾದ ಆಕಾಶ. ಕೈಪರೆ, ಚಪ್ಪಾಳೆ. ಪಿಕ, ಕೋಗಿಲೆ. ಆಲಿಸು, ಮನವಿಟ್ಟು ಕೇಳು. ತರ್ಜುಮೆ, ಭಾಷಾಂತರ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದಿಸು. ಮಲೆ, ಬೆಟ್ಟ. ಕಾಡು, ಗುಡ್ಡಗಳನ್ನೊಳಗೊಂಡ ಸಹ್ಯಾದ್ರಿ. ನೊಬೆಲ್ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಕೊಡಲಾಗುವ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಅರಣ್ಯರೋದನ: ಯಾರ ಕಿವಿಗೂ ಬೀಳದ ಕೂಗು. ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ: ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಉತ್ತರ: ಕುಹೂ ಕುಹೂ ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ಮೆಂದಿತು. 2ನೇ ಪ್ರಶ್ನೆ: ಕೋಗಿಲೆ ಕೂಗನ್ನು ಯಾವುದು ಮಾರ್ದನಿಸಿತು? ಉತ್ತರ: ಕೋಗಿಲೆ ಕೂಗನ್ನು ನೀರವ ಪರ್ವತ ಕಾನನ ಶ್ರೇಣಿಯು ಮಾರ್ದನಿಸಿತು. 3ನೇ ಪ್ರಶ್ನೆ: ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಉತ್ತರ: ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. 4ನೇ ಪ್ರಶ್ನೆ: ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ: ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನ ಕೇಳುತ್ತಾ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು. 5ನೇ ಪ್ರಶ್ನೆ: ಕೋಗಿಲೆಯ ಕೂಗನ್ನು ಆಲಿಸದ ಮನುಷ್ಯ ಏನೆಂದು ಹೇಳಿದನು? ಉತ್ತರ: ಕೋಗಿಲೆಯ ಕೂಗನ್ನು ಆಲಿಸದ ಮನುಷ್ಯನು, ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ. ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳಿದನು. 6ನೇ ಪ್ರಶ್ನೆ: ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹೂ ಕುಹೂ ಎಂಬ ಉತ್ತರ ನೀಡಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ: ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಉತ್ತರ: ಕೋಗಿಲೆಯು ಕುಹೂ ಕುಹೂ ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗಜ್ಜುಮ್ಮೆಂದಿತು. ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಮಾಡಿತು. ಅದರ ಗಾನವನ್ನು ಕೇಳಿ ಮಹದಾಕಾಶ ವಿಸ್ಮಿತವಾಗಿ ಬಣ್ಣಿಸತೊಡಗಿತು. ಕಂದಕದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆ ಇಕ್ಕಿತು. ಹೀಗೆ ಬಗೆಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. 2ನೇ ಪ್ರಶ್ನೆ: ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು? ಉತ್ತರ: ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ, ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ. ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಇಲ್ಲಿ ನಿನ್ನ ಗಾನ ಅರಣ್ಯರೋದನ, ಸುಮ್ಮನೆ ಹಾಡುವೆ ಕೇಳುವರಿಲ್ಲ ಎಂದು ನುಡಿದ. 3ನೇ ಪ್ರಶ್ನೆ: ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಉತ್ತರ: ಕೋಗಿಲೆಯು ಮರುಧ್ವನಿ ಕೇಳುವವರಿಲ್ಲದೆ ಈ ಕಾನನದಲ್ಲಿ ಅದರ ಗಾನ ಅರಣ್ಯರೋದನ ಎಂದು ಮನುಷ್ಯನು ನೊಂದು ನುಡಿದನು. ಅವನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಹಾಡುವುದು ನನ್ನ ಕರ್ಮ, ಅದನ್ನು ಯಾರಾದರೂ ಕೇಳಲಿ.
ಅಥವಾ ಕೇಳದಿರಲಿ ಎಂಬುವಂತೆ ಪ್ರತಿಕ್ರಿಯಿಸಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಉತ್ತರ: ಕೋಗಿಲೆಯ ಕುಹೂ ಕುಹೂ ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು. ನೀರವ ಪರ್ವತ ಕಾನನ ಶ್ರೇಣಿ ಮಾರ್ದನಿಸಿತು. ಆದರೆ ಅದರ ಗಾನ ಕೇಳಿ ಮಹದಾಕಾಶ ಮೂಕ ವಿಸ್ಮಿತನಾಗಿ ಕಂದಕದೊಳಗಿದ್ದ ಸರೋವರ ತೆರೆಯ ಚಪ್ಪಾಳೆಯಿಕ್ಕಿತು. ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಮಲೆಗಳಲ್ಲಿ ಒಲಿಯುವ ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ. ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಇಲ್ಲಿ ನಿನ್ನ ಗಾನ ಅರಣ್ಯರೋದನ, ಸುಮ್ಮನೆ ಆಡುವೆ ಕೇಳುವವರು ಇಲ್ಲ ಎಂದು ನುಡಿದನು. ಅವನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಆಡುವುದು ನನ್ನ ಕರ್ಮ, ಅದನ್ನು ಯಾರಾದರೂ ಕೇಳಲಿ ಅಥವಾ ಕೇಳದಿರಲಿ ಎಂಬುವಂತೆ ಪ್ರತಿಕ್ರಿಯಿಸಿತು. 2ನೇ ಪ್ರಶ್ನೆ, ಕೋಗಿಲೆಯ ಕುಹೂವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುವುದು? ಉತ್ತರ: ಕುವೆಂಪು ಅವರ ಈ ಪುಟ್ಟ ಕವಿತೆಯ ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ಕೋಗಿಲೆಯೊಂದು ಹಾಡುತ್ತಿದೆ. ಅದನ್ನು ಕೇಳಿದ ವ್ಯಕ್ತಿ, ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದೀತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರ ಅದನ್ನು ಅತ್ಯಂತ ನಿಸ್ವಾರ್ಥವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿಯಾಗಿದೆ. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು. ಹಾಗೂ ನಮ್ಮ ಅಭಿವ್ಯಕ್ತಿಯನ್ನು ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಿಂದ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂಬುದನ್ನು ನಾವು ಕೋಗಿಲೆಯ ಕುಹೂ ಎಂಬ ವಾಣಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಈ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. 1ನೇ ಪ್ರಶ್ನೆ, ಮರುದನಿಗೈದಿತು ಮುದತಾಳಿ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಕುಹೂ ಎಂಬ ಕೋಕಿಲವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು. ಈ ಇಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಮಾಡಿತು ಎಂದು ಹೇಳುವಾಗ ಮೇಲಿನ ವಾಕ್ಯವು ಬಂದಿದೆ. ಸ್ವಾರಸ್ಯ: ನಿರ್ಜನ ಪ್ರದೇಶ, ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲೆಯ ಇಂಪಿಗೆ ಅತಿ ಸಂತುಷ್ಟಗೊಂಡು ಪ್ರತಿಧ್ವನಿಸಿತು ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ. 2ನೇ ಸಂದರ್ಭ: ಬಲು ಚೆಲುವಿದೆ ನಿನ್ನೀ ಗಾನ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯೊಂದು ತನ್ನನ್ನೇ ಮರೆಯುವಂತೆ ಮಾಧುರ್ಯದಿಂದ ಕುಹೂ ಕುಹೂ ಕೂಗಿತು. ಅದನ್ನು ಆಲಿಸಿದ ಓರ್ವ ವ್ಯಕ್ತಿ ಈ ಮೇಲಿನ ವಾಕ್ಯದ ಸಂದರ್ಭವಾಗಿದೆ. ಸ್ವಾರಸ್ಯ: ಕೋಗಿಲೆಯ ಧ್ವನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ. 3ನೇ ಸಂದರ್ಭ: ಅರಣ್ಯರೋದನ, ಸುಮ್ಮನೆ ಆಡುವೆ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಕೂಗನ್ನು ಆಲಿಸಿದ ಓರ್ವ ಮನುಷ್ಯನು, ಓ ಕೋಗಿಲೆಯೇ, ಬಲು ಚೆಲುವಿದೆ ನಿನ್ನೀ ಗಾನ. ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ. ದೊರೆಯುವುದು ಸುಮ್ಮನೆ ಅರಣ್ಯದಲ್ಲಿ. ಹಾಡಿದರೆ ನಿನ್ನ ಕೂಗನ್ನು ಕೇಳುವವರು ಯಾರೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ. ಸ್ವಾರಸ್ಯ: ಕೋಗಿಲೆಯ ಧ್ವನಿಯನ್ನು ಕೇಳುವವರು ಯಾರೂ ಇಲ್ಲ. ಅರಣ್ಯದಲ್ಲಿ ಇರದಿದ್ದರೂ ಕೋಗಿಲೆ ಹಾಡುತ್ತದೆ. ಇಲ್ಲಿ ಅರಣ್ಯದಲ್ಲಿ ಇರದಿದ್ದರೂ ಕೋಗಿಲೆ ಹಾಡುತ್ತದೆ. ಇಲ್ಲಿ ಮನುಷ್ಯರ ಕೋಗಿಲೆಗೆ ಪ್ರಶ್ನಿಸುವುದೇ ಇಲ್ಲಿ ಸ್ವಾರಸ್ಯಮಯವಾಗಿದೆ. 4ನೇ ಸಂದರ್ಭ: ತಲ್ಲಣಿಸಿತು ಜಗ ಜುಮ್ಮೆಂದಿತು. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನು ಕೋಗಿಲೆಯನ್ನು ಕುರಿತು ನಿನ್ನೀ ಗಾನ ಅರಣ್ಯರೋದನ, ಕೇಳುವವರು ಯಾರೂ ಇಲ್ಲ ಎಂದಾಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಕುಹೂ ಎಂದಷ್ಟೇ ಹೇಳುತ್ತದೆ. ಆಗ ಈ ಕೋಗಿಲೆಯ ಧ್ವನಿಗೆ ಪ್ರಕೃತಿಯಲ್ಲಿ ಸಂಚಲನ ಉಂಟಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿದೆ. ಸ್ವಾರಸ್ಯ:
ನಾವು ಯಾವ ಕೆಲಸದಲ್ಲಿ ಪರಿಣತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಹೊಂದಿಸಿ ಬರೆಯಿರಿ. 1. ಪರತ್ವ, 2. ಸರೋವರ, 3. ವ್ಯಕ್ತಿ, 4. ಮಹಾಂಬರ, 5. ಕೋಗಿಲೆ. 1ನೇದು ಪರತ್ವ ಮಾರ್ದನಿಸುತ್ತಿತ್ತು, 2ನೇದು ಸರೋವರ ಕೈಪರೆ ಇಕ್ಕಿತ್ತು, 3ನೇದು ವ್ಯಕ್ತಿ ಆಲಿಸುತ್ತಿದ್ದ, 4ನೇದು ಮಹಾಂಬರ ಬಣ್ಣಿಸುತ್ತಿತ್ತು, 5ನೇದು ಕೋಗಿಲೆ ಕೂಗುತ್ತಲಿತ್ತು. ಎಲ್ಲರಿಗೂ ಸಹ ಧನ್ಯವಾದಗಳು.